ಬ್ರಹ್ಮಾಂಡದ ಅಧಿನಾಯಕ ಸಾಕ್ಷಾತ್ ಪರಶಿವನೇ ತಾಂಡವವಾಡಿದ ಪವಿತ್ರ ಭೂಮಿ ಇದು. ದೇವತೆಗಳು ಋಷಿ ಮುನಿಗಳು ತಪಸ್ಸನ್ನಾಚರಿಸಿದ ಪಶ್ಚಿಮ ಘಟ್ಟದ ರಮಣೀಯ ಶಕ್ತಿಪೀಠ. ಯುಗ ಯುಗಾಂತರಗಳ ಇತಿಹಾಸವನ್ನ ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿರುವ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಒಂದು ಗ್ರಾಮದಲ್ಲಿ ಇಂದಿಗೂ ಒಂದು ದೈವಿಕ ರಹಸ್ಯ ಜೀವಂತವಾಗಿದೆ. ಅದೇ ಶ್ರೀ ಗುಳಿಗುಳಿ ಶಂಕರೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಆವರಣದಲ್ಲಿರುವ ಕಲ್ಯಾಣಿಯ ನೀರಿನಲ್ಲಿ ಶಿವ ನೆಲೆಸಿದ್ದಾನೆ ಎಂಬ ಗಾಢವಾದ ನಂಬಿಕೆ ಇದೆ. ಈ ಕಲ್ಯಾಣಿಯ ಪಕ್ಕ ನಿಂತು ಕೈ ತಟ್ಟಿದರೆ ಈ ನೀರಿನಲ್ಲಿ ಗುಳ್ಳೆಗಳು ಉದ್ಭವ ಆಗುತ್ತೆ. ಆದ್ದರಿಂದ ಈ ಸ್ಥಳವನ್ನ ಗುಳುಗುಳಿ ಶಂಕರ ಅಂತ ಕರೀತಾರೆ. ಅಂದರೆ ಇಲ್ಲೇ ಪುರಾಣ ಹಿಂದೆ ಶಂಕರಾಚಾರ್ಯ ಶುಕ್ರಾಚಾರ್ಯ ಕಾಲ ಇಲ್ಲಿ ಗಡಲ್ ಗುಹೆಗಳು ಅಲ್ಲ ಬೃಂದರ್ಷಿಗಳು ತುಂಬ ಜನ ತಪಸ್ಸು ಮಾಡ್ತಾಯಿದ್ರು. ತಪಸ್ಸು ಮಾಡ್ತಿರ್ಬೇಕಾದ್ರೆ ಪ್ರಾಣಿಗಳು ಮತ್ತು ಋಷಿಮನೆಗಳೇ ನೀರಲ್ಲೇ ಎಲ್ಲ ನಾಳ್ತಾಯಿದ್ರು. ಶುಕ್ರಾಚಾರ್ಯ ಗೋರು ಸಿಟ್ಟು ಬಂದು ಶಿವನ್ ಕರೆದ. ಶಿವ ಬಾರಪ್ಪ ತಂದೆ ನೀರು ಕೊಡು ತಂದೆ, ಪ್ರಾಣಿಗಳು ಋಷಿಮನೆ ಸಾಯ್ತಾ ನೀರು ಕೊಡು ತಂದೆ ಅಂದಾಗ ಶಿವನಿಗೆ ಕರುಣೆ ಬಂದು ಪ್ರತ್ಯಕ್ಷ ಆಗಿ ತಾನು ಜಡೆಯಲ್ಲಿ ಗಂಗೆ ಬಿಟ್ಟ ನೀರು ಉದ್ಭವ. ಶಿವ ಗಂಗೆ ಇಲ್ಲೇ ಕಟ್ಟಿ ಹಾಕಿದ. ಇಲ್ಲೇ ಇರೋ ನೀನು ಬಂದಂಥ ಭಕ್ತಿ ಹಲವಾರು ರೋಗ ಕಲಿ ಅವ್ರು ಸ್ನಾನ ಮಾಡಿದ ಮೈಲಿ ತೆಗೆದು ತುರ್ಕಿ ಮಾಟ ಮಂತ್ರ ಹೋಗಲಿ ಅಂತ ಕೇಳ್ದ. ಕುಡಿದ್ರೆ BP ಶುಗರ್ ಹೋಗಲಿ ಅಂತ ಆಶೀರ್ವಾದ ಮಾಡಿದ ಶಿವ. ಗಂಗೆ ಉಳ್ಕೊಂಬಿಟ್ಲಿಲ್ಲ, ಒಪ್ಪಿಲ್ಲ ಗಂಗೆ. ನೀ ಇದ್ರು ಮಾತು ಇದ್ನಿ ಅಂತ ಹೇಳಿದ್ಲು. ಅವ ನಾನು ಮೇಲಿರ್ತೇನೆ, ನೀ ಇಲ್ಲಿರು, ಬಂದಂಥ ಭಕ್ತಿ ಹಲವಾರು ಕೋರಿಕೆಗಳನ್ನು ಈಡೇರಿಸು ಅಂತ ಹೇಳ್ದ. ಬಿಲ್ವಪತ್ರೆ ಶಿವನಿಗೆ ತುಂಬಾ ಪ್ರಿಯವಾದದ್ದು. ಇಲ್ಲಿ ಬಿಲ್ವಪತ್ರೆಯನ್ನ ಭಕ್ತಿಯಿಂದ ಬೇಡಿಕೊಂಡು ಈ ಜಟಾತೀರ್ಥದಲ್ಲಿ ಬಿಟ್ಟರೆ ಅದು ನೀರಿನಾಳಕ್ಕೆ ಹೋಗುತ್ತೆ. ನಮ್ಮ ಬೇಡಿಕೆಗಳು ಈಡೇರುವುದಾದರೆ ಅದು ಪುನಃ ಮೇಲಕ್ಕೆ ಬರುತ್ತದೆ ಎಂಬ ನಂಬಿಕೆ ಇದೆ. ಬಿಲ್ಪತ್ರೆ ನನಗೆ ಇಷ್ಟ ಬಿಲ್ಪತ್ರೆ ಮಾನವ ತಂದು ಬಿಡಕ್ಕೆ ಹೇಳಿ ಬಿಟ್ಟು ಎಳ್ಕೊಂಡು ವಿಚಾರ ಮಾಡಿ ಕೊಡ್ತೇನೆ. ಕೊಟ್ಟಾಗ ಅವ್ರಿಗೆ ಮನಸ್ಸಿಗೆ ಸಂತೋಷ ಆಗುತ್ತೆ, ಅವ್ರ ಕೆಲಸ ಈಡೇರುತ್ತೆ ಅಂತ ಹೇಳ್ದ. ಅವಾಗ ಶುಕ್ರಾಚಾರ್ಯ ಸಂತೋಷ ಆಯ್ತು. ಈ ನೀರಿನಲ್ಲಿ ಔಷಧೀಯ ಗುಣಗಳಿದೆ ಹಾಗೂ ವರ್ಷ ಪೂರ್ತಿ ಈ ನೀರು ಹರಿಯುತ್ತಲೇ ಇರುತ್ತೆ. ಆದ್ದರಿಂದ ಕಾಡಿನ ಪ್ರಾಣಿಗಳು, ಹಳ್ಳಿಯ ಜನರು, ಇಲ್ಲಿ ಬಂದ ಭಕ್ತರ ದಾಹ ದೂರವಾಗುತ್ತೆ. ಒಬ್ಬ ಮಹಾತ್ಮನ ಕರುಣೆ, ಪರಮ ಶಿವನ ಅನುಗ್ರಹ ಇವೆರಡೂ ಸೇರಿ ಹುಟ್ಟಿದ ಪವಿತ್ರ ಕ್ಷೇತ್ರವೇ ಶ್ರೀ ಗುಳಿಗುಳಿ ಶಂಕರೇಶ್ವರ ದೇವಸ್ಥಾನ. ಇಂತಹ ಅಪರೂಪದ ಕ್ಷೇತ್ರಗಳ ಇತಿಹಾಸ ಮತ್ತು ಮಹಿಮೆಯನ್ನು ತಿಳ್ಕೊಳ್ಳೋಕೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಈ ಚಾನಲ್ನ ಫಾಲೋ ಮಾಡಿ.